ಬನ್ನಿ, ಹೂವಾದ ಹುಡುಗಿ ಕಥೆಯ ಆಯ್ದ ಪ್ರಶ್ನೆಗಳಿಗೆ ಉತ್ತರಗಳ ಒಂದು ಚಿಕ್ಕ ನೋಟ ನೋಡೋಣ. ಇದು ಎ.ಕೆ. ರಾಮಾನುಜನವರ ಹೂವಾದ ಹುಡುಗಿ ಅನ್ನೋ ಪ್ರಸಿದ್ಧ ಜನಪದ ಕಥೆ ಇದೆಯಲ್ಲ, ಅದರ ಕೆಲವು ಮುಖ್ಯ ಘಟ್ಟಗಳ ಬಗ್ಗೆ. ಕಥೆಯ ತಿರುವುಗಳನ್ನು ಬೇಗನೆ ನೆನಪಿಸ್ಕೊಳ್ಳೋಣ. ಮೊದಲನೇದಾಗಿ, ನಿಮಗೊತ್ತಾ ಆ ದೊರೆಯ ಹೆಂಡ್ತಿ ಹೂವು ತಗೊಳ್ಳೋಕೆ ಎಷ್ಟು ಹಣ ಕೊಟ್ಲು ಅಂತ? ಹೌದು, ಅವಳು ಕೊಟ್ಟಿದ್ದು ಬರೀ ಒಂದು ಮೊಗೆ ಹಣ ಅಷ್ಟೇ. ಇನ್ನು ಎರಡನೇದಾಗಿ, ಆ ಹುಡುಗಿ ಹೂವಿನ ಗಿಡ ಆಗ್ತಾಳಲ್ಲ, ಆ ರಹಸ್ಯ. ಅದನ್ನ ದೊರೆಯ ಮಗ ತನ್ನ ಅಪ್ಪ ಅಮ್ಮನಿಗೂ ಹೇಳೋದಿಲ್ಲ, ಆದ್ರೆ ಅವನ ಸ್ನೇಹಿತ ಮಂತ್ರಿಯ ಮಗ ಬಂದು ಕೇಳಿದಾಗ ಅವನ ಹತ್ರ ಮಾತ್ರ ಆ ಗುಟ್ಟನ್ ಹೇಳ್ತಾನೆ. ಮೂರನೇದಾಗಿ, ಕತೆ ಸ್ವಲ್ಪ ಮುಂದೆ ಹೋದಾಗ ದೊರೆಯ ಚಿಕ್ಕ ಮಗಳು ಎಲ್ಲಿಗ್ ಹೋಗ್ತಾಳೆ? ಅವಳು ತನ್ನ ಗೆಳತಿಯರ ಜೊತೆ ಉಯ್ಯಾಲೆ ಆಡೋಕೆ ಅಂತ ಸುರಹೊನ್ನೆ ತೋಟಕ್ಕೆ ಹೋಗ್ತಾಳೆ. ಕೊನೆಯದಾಗಿ, ಎಲ್ಲಾ ಕಷ್ಟಗಳೆಲ್ಲ ಮುಗಿದ್ಮೇಲೆ ಕಥೆಯ ಕೊನೆಯಲ್ಲಿ ಆ ಅಕ್ಕ, ಅಂದ್ರೆ ಈಗ ರಾಣಿಯಾಗಿರೋಳು, ತನ್ನ ತಮ್ಮ ದೊರೆಮಗ ಪಟ್ಟಣಕ್ಕೆ ವಾಪಸ್ ಹೋಗುವಾಗ ಏನ್ ಕೊಡ್ತಾಳೆ ಗೊತ್ತಾ? ಅವರಿಗೆ ಬೇಕಾದಷ್ಟು ಐಶ್ವರ್ಯವನ್ನು ಉಡುಗೊರೆಯಾಗಿ ನೀಡಿ ಕಳಿಸ್ತಾಳೆ. ಸೊ ಈ ವಿಷಯಗಳು ಹೂವಾದ ಹುಡುಗಿ ಕಥೆಯ ಕೆಲವು ಪ್ರಮುಖ ತಿರುವುಗಳನ್ನು ಮತ್ತೆ ಪಾತ್ರಗಳ ನಡುವಿನ ಸಂಬಂಧಗಳನ್ನು ನಮಗೆ ನೆನಪಿಸ್ತವೆ. ಈ ಪ್ರಶ್ನೋತ್ತರಗಳ ಮೂಲಕ ಆ ಕಥೆಯ ಕೆಲವು ಮುಖ್ಯ ತಿರುವುಗಳನ್ನ, ಆಳವಾದ ಒಳನೋಟಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಖಂಡಿತ. ಇದು ಒಂಥರ ವಿಶಿಷ್ಟವಾದ ದಾರಿ ಅಂತಾನೆ ಹೇಳ್ಬೋದು. ಪೂರ್ತಿ ಕಥೆ ಕೇಳೋದಕ್ಕಿಂತ ಹೀಗೆ ಪ್ರಶ್ನೋತ್ತರದ ರೂಪದಲ್ಲಿ ನೋಡಿದಾಗ ಆ ಕಥೆಯ ನಿರ್ದಿಷ್ಟ ಅಂಶಗಳ ಮೇಲೆ, ಪಾತ್ರಗಳ ಉದ್ದೇಶಗಳ ಮೇಲೆ ಗಮನ ಕೇಂದ್ರೀಕರಿಸೋಕೆ ಸಹಾಯ ಆಗತ್ತೆ. ಈ ಉತ್ತರಗಳಲ್ಲಿರೋ ಸಣ್ಣ ಸಣ್ಣ ವಿವರಗಳನ್ನ, ಅವುಗಳ ಮಹತ್ವವನ್ನ ಗಮನಿಸೋಣ ಬನ್ನಿ. ಸರಿ, ಹಾಗಾದ್ರೆ ಮೊದಲ ಪ್ರಶ್ನೆಯಿಂದ ಶುರು ಮಾಡೋಣ. ಪ್ರಶ್ನೆ ಹೀಗಿದೆ: ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆಂದು ದೊರೆಮಗ ಹೇಗೆ ತಿಳಿದುಕೊಂಡನು? ಈ ಉತ್ತರದಲ್ಲೇ ಕಥೆ ಶುರುವಾಗತ್ತೆ ನೋಡಿ. ಮೊದಲು ದೊರೆಮಗನಿಗೆ ಆಶ್ಚರ್ಯ ಆಗತ್ತೆ. ಅರಮನೆಯಲ್ಲಿ ಅಷ್ಟೂ ಗಮಗಮಿಸುವ ಸೊಗಸಾದ ಹೂವುಗಳು ಎಲ್ಲಿಂದ ಬರ್ತವೆ ಇವು ಅಂತ ಅವನ ಕುತೂಹಲ. ಹೌದು, ಕುತೂಹಲ ಬಂದ್ರೆ ಸುಮ್ಮನೆ ಕೂರೋವನಲ್ಲ ಅವನು. ಉತ್ತರದಲ್ಲಿ ಹೇಳಿದ ಹಾಗೆ ಹೂವು ತರುವ ಹುಡುಗಿಯನ್ನ ಹಿಂಬಾಲಿಸ್ಕೊಂಡು ಹೋಗ್ತಾನೆ, ಅವಳ ಮನೆ ಹತ್ರ ಹೋಗಿ ನೋಡ್ತಾನೆ. ಆದ್ರೆ ಅಲ್ಲಿ ಅದೇ ಸ್ವಾರಸ್ಯ. ಆ ಮನೆ ಸುತ್ತಮುತ್ತ ಒಂದೇ ಒಂದು ಹೂವಿನ ಗಿಡನೂ ಇಲ್ಲ. ಇದು ಅವನಿಗೆ ಆಶ್ಚರ್ಯ ಜೊತೆಗೆ ಅನುಮಾನವನ್ನು ಹೆಚ್ಚಿಸುತ್ತೆ. ಹೇಗೆ ಸಾಧ್ಯ ಅಂತ. ಹಾಗಾಗಿ ಅವನು ನೇರವಾಗಿ ಕೇಳೋದಿಲ್ಲ ಅಲ್ವಾ, ಬದಲಿಗೆ ತಾನೇ ಪತ್ತೆ ಹಚ್ಚಬೇಕು ಅಂತ ನಿರ್ಧಾರ ಮಾಡ್ತಾನೆ. ನಿಜ, ಅವನು ಪರಿಸ್ಥಿತಿಯನ್ನ ಅವಲೋಕಿಸ್ತಾನೆ. ಹೂವಿನ ಗಿಡಗಳಿಲ್ಲದನ್ನು ಗಮನಿಸಿ, ಇದು ಅವನ ಚಾಣಾಕ್ಷತನ. ಆಮೇಲೆ ಮರುದಿನ ಬೆಳಗ್ಗೆ ಹೌದು, ಒಂದು ಮರದಲ್ಲಿ ಅಡಗಿ ಕೂತು ನೋಡ್ತಾನೆ ತಾಳ್ಮೆಯಿಂದ. ಆಗ ಅವನಿಗೆ ನಿಜವಾದ ರಹಸ್ಯ ಗೊತ್ತಾಗತ್ತೆ. ಹೌದು, ಆ ಹುಡುಗಿಯ ತಂಗಿ ಅವಳು ಹೂವಿನ ಗಿಡವಾಗಿ ಬದಲಾಗೋದು, ಆಮೇಲೆ ಅವಳ ಅಕ್ಕ ಹೂವುಗಳನ್ನೆಲ್ಲ ಬಿಡಿಸ್ಕೊಂಡ ಮೇಲೆ ಮತ್ತೆ ಆ ತಂಗಿ ಮನುಷ್ಯಳಾಗೋದು. ಇದೆಲ್ಲವನ್ನು ಅವನು ಕಣ್ಣಾರೆ ನೋಡಿದನು. ಆಗ ಅವನಿಗೆ ಪೂರ್ತಿ ವಿಷಯ ತಿಳಿಯುತ್ತೆ. ಅಂದ್ರೆ ಈ ಉತ್ತರ ಕೇವಲ ಹೂವಿನ ಮೂಲವನ್ನು ಹೇಳೋದಲ್ಲ, ದೊರೆ ಮಗನ ಸ್ವಭಾವವನ್ನು ಪರಿಚಯಿಸುತ್ತೆ. ಅವನ ಕುತೂಹಲ, ತಾಳ್ಮೆ, ಜಾಣ್ಮೆ ಎಲ್ಲವೂ. ಖಂಡಿತವಾಗಿಯೂ. ಅವನು ಕೇವಲ ಕೇಳಿ ತಿಳಿದುಕೊಳ್ಳಲಿಲ್ಲ, ಸ್ವತಃ ಪರಿಶೀಲಿಸಿ ಸತ್ಯವನ್ನು ಕಂಡುಕೊಂಡ. ಇದು ಮುಖ್ಯವಾದ ಅಂಶ. ಸರಿ, ಈಗ ಆ ರೂಪಾಂತರದ ಪ್ರಕ್ರಿಯೆ ಬಗ್ಗಿನ ಮುಂದಿನ ಪ್ರಶ್ನೆ ಇದೆ: ತಂಗಿ ಹೇಗೆ ಹೂವಿನ ಗಿಡವಾಗುತ್ತಿದ್ದಳು? ಇದು ಕಥೆಯ ಮಾಂತ್ರಿಕ ಭಾಗ ಅಲ್ವಾ? ಉತ್ತರ ಇದನ್ನ ಹಂತವಾಗಿ ವಿವರಿಸುತ್ತೆ. ಇದು ಸುಮ್ನೆ ಆಗುವ ಪವಾಡ ಅಲ್ಲ, ಅದಕ್ಕೊಂದು ಕ್ರಮ ಇದೆ. ಹೌದು, ಮೊದಲಿಗೆ ಆ ತಂಗಿ ದೇವರನ್ನ ಧ್ಯಾನ ಮಾಡಿ ಕೂರ್ಬೇಕಿತ್ತು. ಅಂದ್ರೆ ಒಂದು ರೀತಿಯ ಮಾನಸಿಕ ಸಿದ್ಧತೆ ಬೇಕಿತ್ತು. ಹೌದು, ಆಮೇಲೆ ಮುಖ್ಯವಾದದ್ದು ನೀರು. ಅವಳ ಅಕ್ಕ ಬಾವಿಯಿಂದ ನೀರ್ ತರ್ತಾಳೆ, ಆದ್ರೆ ಅದು ಸಾಮಾನ್ಯ ನೀರಲ್ಲ. ಹೌದು, ಚಿಳುಗುರು ಸೋಕದ ಹಾಗೆ ತಂದ ನೀರು ಅಂತ ಸ್ಪಷ್ಟವಾಗಿ ಹೇಳಿದೆ ಉತ್ತರದಲ್ಲಿ. ಅಂದ್ರೆ ಏನದು? ಅಂದ್ರೆ ಬಹುಶಃ ಅತ್ಯಂತ ಪವಿತ್ರವಾಗಿ, ಯಾವುದೇ ಕಲ್ಮಶ ತಾಗದ ಹಾಗೆ, ಸ್ಪರ್ಶದೋಷ ಇಲ್ಲದ ಹಾಗೆ ತಂದ ನೀರು. ಬಹುಶಃ ಮಂತ್ರಿಸಿದ ನೀರೂ ಆಗಿರಬಹುದು. ಅದರ ಮೇಲೆ ಅಷ್ಟು ನಿಗಾ ಇತ್ತು. ಸರಿ, 2 ತಂಬಿಗೆ ನೀರು. ಮೊದಲನೇ ತಂಬಿಗೆ ನೀರನ್ನ ಅವಳ ಮೇಲೆ ಸುರಿದಾಗ ಆಗ ತಕ್ಷಣ ಅವಳು ಹೂವಿನ ಗಿಡವಾಗಿ ಬದಲಾಗ್ಬಿಡ್ತಾಳೆ. ಆಮೇಲೆ ಹೂಗಳನ್ನೆಲ್ಲ ಕಿತ್ಕೊಂಡ ನಂತರ ಆಗ ಇನ್ನೊಂದು ತಂಬಿಗೆ ನೀರನ್ನ ಸುರಿದಾಗ ಅವಳು ಮತ್ತೆ ಮನುಷ್ಯಳಾಗ್ತಾಳೆ. ಅಂದ್ರೆ ಗಿಡ ಆಗೋಕೆ ಒಂದು ತಂಬಿಗೆ, ಮತ್ತೆ ಮನುಷ್ಯಳಾಗೋಕೆ ಇನ್ನೊಂದು ತಂಬಿಗೆ. ಹಾಗಾಗಿ ಆ ವಿಶೇಷ ನೀರು ಮತ್ತು ಅದನ್ನ ಬಳಸುವ ಸರಿಯಾದ ವಿಧಾನ ಎರಡೂ ತುಂಬಾ ಮುಖ್ಯವಾಗಿತ್ತು. ನಿಯಮಗಳಿದ್ವು. ಖಂಡಿತ. ದೇವರ ಧ್ಯಾನ, ಚಿಳುಗುರು ಸೋಕದ ನೀರು, ಸರಿಯಾದ ಕ್ರಮ, ಇವೆಲ್ಲವೂ ಸೇರಿ ಆ ರೂಪಾಂತರ ಸಾಧ್ಯ ಆಗ್ತಾ ಇತ್ತು.
ಇದು ಒಂಥರ ಶಕ್ತಿ ಜೊತೆಗೆ ಬರುವ ನಿಯಮಗಳಾಗೆ. ಆ ನಿಯಮಗಳನ್ನ ಮೀರಿದ್ರೆ ಏನಾಗುತ್ತೆ ಅನ್ನೋದೇ ಮುಂದಿನ ಪ್ರಶ್ನೆಗೆ ಕಾರಣ ಅನ್ಸುತ್ತೆ. ಹೌದು, ನೀವು ಹೇಳಿದ್ದು ಸರಿ. ಇಲ್ಲಿಂದ ಕತೆ ಒಂಥರ ದುರಂತದ ಕಡೆಗೆ ಹೋಗುತ್ತೆ. ಮೂರನೇ ಪ್ರಶ್ನೆ, ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನು? ಈ ಉತ್ತರದಲ್ಲಿ ನಾವು ನೋಡೋದು ನಿಯಮಗಳನ್ನ ಪಾಲಿಸದೇ ಇದ್ರೆ, ಅಜಾಗರೂಕರಾಗಿದ್ರೆ ಆಗುವ ಅನಾಹುತವನ್ನ. ಘಟನೆ ನಡೆಯೋದು ದೊರೆ ಮಗನ ಹೆಂಡ್ತಿ, ಅಂದ್ರೆ ಆ ಹೂವಿನ ಗಿಡ ಆಗ್ತಿದ್ದ ಹುಡುಗಿ ಗಿಡವಾಗಿದ್ದಾಗ. ಆಗ ಅಲ್ಲಿಗ್ ಬರೋದು ದೊರೆ ಮಗನ ತಂಗಿ ಮತ್ತೆ ಅವಳ ಸ್ನೇಹಿತೆಯರು. ಹೌದು, ಅವರಿಗೆ ಈ ಪ್ರಕ್ರಿಯೆಯ ಸೂಕ್ಷ್ಮತೆ ಗೊತ್ತಿತ್ತೋ ಇಲ್ವೋ ಅಥವಾ ಗೊತ್ತಿದ್ರೂ ಗಂಭೀರವಾಗಿ ತಗೊಳ್ಳಿಲ್ವೋ ಏನೋ. ಅವರು ಅಡ್ಡಾದಿಡ್ಡಿಯಾಗಿ ನೀರು ಸುರಿಯುತ್ತಾರೆ. ಇದು ಮೊದಲನೇ ತಪ್ಪು. ಸರಿಯಾದ ವಿಧಾನವನ್ನ ಅವರು ಅನುಸರಿಸೋದಿಲ್ಲ. ಅಷ್ಟೇ ಅಲ್ಲ, ಹೂವು ಕೀಳುವಾಗ ಗಿಡಕ್ಕೆ ಹಾನಿ ಮಾಡ್ತಾರೆ. ತೊಟ್ಟು, ಎಲೆ, ರೆಂಬೆ ಎಲ್ಲದಕ್ಕೂ ಪೆಟ್ಟು ಬೀಳುತ್ತೆ. ನಿಜ. ಬಹುಶಃ ಗಿಡಕ್ಕೆ ನೋವು ಮಾಡಬಾರ್ದು ಅನ್ನೋ ನಿಯಮವೂ ಇತ್ತೇನೋ. ಈ ಎರಡೂ ತಪ್ಪುಗಳಿಂದ ಏನಾಗುತ್ತೆ ಅಂದ್ರೆ, ಆ ಹೆಂಡ್ತಿ ಅವಳು ಕೈಯಿಲ್ಲದ ಕಾಲಿಲ್ಲದ ಅರ್ಧಂಬರ್ಧ ದೇಹವಾಗಿ ಮೋರಿಯಲ್ಲಿ ಬಿದ್ಬಿಡ್ತಾಳೆ. ಎಷ್ಟು ಘೋರವಾದ ಪರಿಣಾಮ ನೋಡಿ. ಅಯ್ಯೋ, ಈ ವಿಷಯ ದೊರೆಮಗನಿಗೆ ಗೊತ್ತಾದಾಗ ಅವನ ಪ್ರತಿಕ್ರಿಯೆ ಅವನಿಗೆ ತಡೆಯಲಾರದಷ್ಟು ತೀವ್ರ ಬೇಸರಾಗುತ್ತೆ. ಅವನ ದುಃಖ ಎಷ್ಟಿರುತ್ತೆ ಅಂದ್ರೆ, ಅವನು ಎಲ್ಲವನ್ನೂ ಬಿಟ್ಟು ಗೋಸಾಯಿ ವೇಷ ಧರಿಸಿ, ಅಂದ್ರೆ ಸನ್ಯಾಸಿಯಾಗಿ ದೇಶ ಬಿಟ್ಟು ಹೊರಟೋಗ್ತಾನೆ. ಅಂದ್ರೆ ರಾಜ್ಯ, ಅಧಿಕಾರ, ಹೆಂಡ್ತಿ ಎಲ್ಲವನ್ನೂ ತೊರೆದು ಹೋಗ್ತಾನೆ. ಅವನಿಗಾದ ಆಘಾತ ಅಷ್ಟು ದೊಡ್ಡದಿತ್ತು. ಹೌದು. ಬಹುಶಃ ಆ ಸ್ಥಿತಿಯನ್ನ ನೋಡಿ ಸಹಿಸಲಾಗದೆ, ಅಥವಾ ತನ್ನಿಂದ ಅವಳನ್ನು ಕಾಪಾಡಲಾಗ್ಲಿಲ್ಲ ಅನ್ನೋ ನೋವಿನಿಂದ, ಅಥವಾ ಆ ವಾಸ್ತವದಿಂದ ದೂರ ಹೋಗ್ಬೇಕು ಅನ್ನೋ ಕಾರಣಕ್ಕೋ ಏನೋ ಅವನು ದೇಶಾಂತರ ಹೋಗ್ತಾನೆ. ಈ ಉತ್ತರ ಒಂದು ಸರಪಳಿಯ ಹಾಗೆ ಇದೆ. ಅಜಾಗರೂಕತೆ, ನಿಯಮ ಉಲ್ಲಂಘನೆ, ಭಯಾನಕ ಪರಿಣಾಮ, ಆಳವಾದ ದುಃಖ, ಕೊನೆಗೆ ವೈರಾಗ್ಯ. ಇದು ಆ ಶಕ್ತಿಯ ಬಳಕೆಯಲ್ಲಿ ಇರಬೇಕಾದ ಎಚ್ಚರಿಕೆಯ ಪಾಠವನ್ನು ಒತ್ತಿ ಹೇಳುತ್ತೆ ಅಲ್ವಾ? ಖಂಡಿತವಾಗಿಯೂ. ಶಕ್ತಿ ಅನ್ನೋದು ಜವಾಬ್ದಾರಿಯ ಜೊತೆಗೇ ಬರುತ್ತೆ. ಅದನ್ನ ಗೌರವಿಸದೇ ಇದ್ರೆ, ಅದರ ನಿಯಮಗಳನ್ನ ಮೀರಿದ್ರೆ, ಅದು ವರಕ್ಕೆ ಬದಲು ಶಾಪವಾಗಿ ಪರಿಣಮಿಸಬಹುದು ಅನ್ನೋದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ. ಈಗ ಕೊನೆಯ ಪ್ರಶ್ನೆಗೆ ಬರೋಣ. ಇದು ಸ್ವಲ್ಪ ಭರವಸೆಯನ್ನ ಕೊಡುವ ಹಾಗೆ ಕಾಣುತ್ತೆ. ಅರ್ಧಂಬರ್ಧ ದೇಹವಾಗಿದ್ದವಳು ಹೇಗೆ ರಾಣಿಯ ಅರಮನೆ ಸೇರಿದ್ಲು ಅಂತ. ಹೌದು. ಇಲ್ಲಿ ಕಷ್ಟಕಾಲದಲ್ಲಿ ಸಿಗುವ ಸಹಾಯ, ಕರುಣೆಯ ಬಗ್ಗೆ ಉತ್ತರ ಹೇಳುತ್ತೆ. ಮೊದಲು ಅವಳು ಎಲ್ಲಿ ಬಿದ್ದಿದ್ಲು ಅನ್ನೋದು ಮುಖ್ಯ. ಅವಳು ಬಿದ್ದಿದ್ದ ಮೋರಿ ಅವಳ ಗಂಡನ ದೊಡ್ಡಕ್ಕ, ಅಂದ್ರೆ ಅವಳ ನಾದಿನಿ, ರಾಣಿಯಾಗಿದ್ದ ಪಟ್ಟಣದಲ್ಲಿ ಇತ್ತು ಅಂತ ಉತ್ತರ ಹೇಳುತ್ತೆ. ಇದು ಕಾಕತಾಳೀಯನಾ? ಹೌದು, ಒಂಥರ ಕಾಕತಾಳೀಯವೇ ಸರಿ. ಅಷ್ಟು ಅಸಹಾಯಕ ಸ್ಥಿತಿಯಲ್ಲಿ ಅವಳು ಪೂರ್ತಿ ಅಪರಿಚಿತ ಸ್ಥಳಕ್ಕೆ ಹೋಗ್ದೆ ಹೇಗೋ ಸಂಬಂಧಿಕರಿರುವ ಊರಿಗೆ ತಲುಪ್ತಾಳೆ. ಸರಿ, ಅವಳನ್ನ ಮೊದಲು ನೋಡೋದ್ಯಾರು? ಆ ಪಟ್ಟಣದ ರಾಣಿಯ ಸೇವಕಿಯರು, ದಾದೇರು. ಅವರು ದಿನ ನೀರಿಗೋಗೆ ಬರುವಾಗ ಅವಳನ್ನ ನೋಡ್ತಾರೆ. ನೋಡಿ ಸುಮ್ಮನಾಗದೆ ರಾಣಿಗೆ ವಿಷಯ ತಿಳಿಸ್ತಾರೆ. ಆಗ ರಾಣಿ ತಕ್ಷಣ ಒಪ್ಕೊಳ್ತಾಳಾ? ಇಲ್ಲ. ಉತ್ತರ ಹೇಳೋ ಹಾಗೆ ರಾಣಿ ಮೊದಲು ಹಿಂಜರಿತಾಳೆ. ಅಯ್ಯೋ, ಅವಳ ಸೇವೆ ಯಾರು ಮಾಡ್ತಾರೆ, ನಮ್ಗ್ಯಾಕೆ ಆ ಹೊಣೆ ಅಂತ ಯೋಚಿಸ್ತಾಳೆ. ಇದು ಒಂಥರ ವಾಸ್ತವಿಕ ಯೋಚನೆ ಕೂಡ. ಆದ್ರೆ ಸೇವಕಿಯರು ಬಿಡೋದಿಲ್ಲ. ಹೌದು, ಅವರೇ ಒತ್ತಾಯ ಮಾಡ್ತಾರೆ. ಕೊನೆಗೆ ಅವರ ಒತ್ತಾಯಕ್ಕೆ ರಾಣಿ ಒಪ್ಕೊಳ್ತಾಳೆ. ಬಹುಶಃ ಸರಿ ತನ್ನಿ, ಆದ್ರೆ ಸೇವೆ ನೀವೇ ಮಾಡಬೇಕು ಅಂತ ಹೇಳಿರಬಹುದು. ಆಮೇಲೆ ಆ ಸೇವಕಿಯರೇ ಅವಳನ್ನ ಅರಮನೆಗೆ ಕರ್ಕೊಂಡ್ ಬಂದು ಶುಶ್ರೂಷೆ ಮಾಡಿ ಆರೈಕೆ ಮಾಡ್ತಾರೆ. ಅಂದ್ರೆ ಇಲ್ಲಿ ಸಹಾಯ ಬರೋದು ಅಧಿಕಾರದಿಂದ ಅಲ್ಲ, ಸಾಮಾನ್ಯ ಸೇವಕಿಯರ ಕರುಣೆಯಿಂದ. ತುಂಬಾ ಮುಖ್ಯವಾದ ಅಂಶ ಇದು. ಸೇವಕಿಯರ ಒತ್ತಾಯ, ಅವರ ಕರುಣೆ, ಅವರೇ ವಹಿಸಿಕೊಂಡ ಜವಾಬ್ದಾರಿ, ಇದರಿಂದ ಅವಳಿಗೆ ಆಶ್ರಯ ಸಿಗುತ್ತೆ. ಇದು ಕಥೆಗೆ ಒಂದು ಸಕಾರಾತ್ಮಕ ತಿರುವು ಕೊಡುತ್ತೆ. ಅರಮನೆಯಲ್ಲಿದ್ರೂ ಸಾಮಾನ್ಯರ ಮಾನವೀಯತೆ ಅವಳನ್ನ ಕಾಪಾಡುತ್ತೆ. 8-10 ವಾಕ್ಯಗಳಲ್ಲಿ ಉತ್ತರಿಸಬೇಕಾದ ಪ್ರಶ್ನೆಗಳು. ಬಹುಶಃ ಕಥೆಯ ಕೆಲವು ಮುಖ್ಯ ಘಟ್ಟಗಳನ್ನ ಇದು ವಿವರಿಸುತ್ತೆ ಅನ್ಸುತ್ತೆ. ಸರಿ, ನಮ್ಮ ಉದ್ದೇಶ ಏನಂದ್ರೆ ಆ ಪ್ರಶ್ನೆಗಳನ್ನ ಮತ್ತೆ ಕೊಟ್ಟಿರೋ ಉತ್ತರಗಳನ್ನ ಇದ್ಹಾಗೆ ಓದೋದು. ಆಳವಾದ ವಿಶ್ಲೇಷಣೆಗಿಂತ ಹೆಚ್ಚಾಗಿ ಆ ಭಾಗದಲ್ಲಿ ಏನ್ ಹೇಳಿದ್ದಾರೆ ಅನ್ನೋದನ್ನ ಗಮನಿಸೋಣ. ಖಂಡಿತ, ಹಾಗೆ ಮಾಡೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಶುರು ಮಾಡೋಣ ಅಲ್ವಾ? ಆಗ್ಬಹುದು. ಸರಿ, ಮೊದಲನೇ ಪ್ರಶ್ನೆ ಹೀಗಿದೆ: ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆಗೆ ಮಾಡಿದ ದ್ರೋಹವೇನು? ಓ, ಪ್ರಶ್ನೆಯೇ ಸ್ವಲ್ಪ ಗಂಭೀರವಾಗಿದೆ. ದ್ರೋಹ ಅಂತೆಲ್ಲ ಇದೆ. ಹೌದು, ನಿಜ. ಅಂದ್ರೆ ಉತ್ತರ ನೋಡಿದ್ರೆ ಗೊತ್ತಾಗುತ್ತೆ ಆ ದ್ರೋಹ ಎಷ್ಟು ದೊಡ್ಡದು ಅಂತ. ಹೇಳಿ, ಏನದು?
ದೊರೆಯ ಕಿರಿಯ ಮಗಳು ಅಂದ್ರೆ ರಾಜ್ಕುಮಾರಿ ತನ್ನ ಅತ್ತಿಗೆಗೆ ಮಾಡಿದ ದ್ರೋಹ ಇದೆಯಲ್ಲ ಅದು ತುಂಬಾನೇ ತೀವ್ರವಾಗಿತ್ತು. ಅರಮನೆ ಪಕ್ಕ ಎಲ್ಲೋ ಬಾಡಿದ ಹೂವಿನ ರಾಶಿ ನೋಡಿ ಅವಳು ಅತ್ತಿಗೆ ತನಗೆ ಹೂ ಕೊಡ್ಲಿಲ್ಲ ಅಂತ ಸುಮ್ನೆ ತಾಯಿಗೆ ಹೋಗಿ ದೂರ್ ಹೇಳ್ತಾಳೆ. ಓ, ಸಣ್ಣ ವಿಷಯಕ್ಕೆನಾ? ಹೌದು, ಸಣ್ಣ ವಿಷಯದ ಥರನೇ ಕಾಣೋದು. ಆದರೆ ಅಲ್ಲಿಂದ ಶುರುವಾಗುತ್ತೆ ನೋಡಿ. ಒಂದು ದಿನ ದೊರೆ ಮಗ ಅಂದ್ರೆ ಅವಳ ಅಣ್ಣ ಊರಲ್ಲಿ ಇರೋದಿಲ್ಲ. ಆವಾಗ ಈ ರಾಜ್ಕುಮಾರಿ ತನ್ನೆಲ್ಲ ಸ್ನೇಹಿತೆಯರಿಗೆ ಬನ್ನಿ ಸುರಹುನ್ನೆ ತೋಟಕ್ಕೋ ಹೋಗಿ ಉಯ್ಯಾಲೆ ಆಡೋಣ ಅಂತ ಕರೀತಾಳೆ. ಸುರಹುನ್ನೆ ತೋಟ ಅದು ಏನೋ ವಿಶೇಷವಾದ ಜಾಗ ಇರಬೇಕು. ಇರ್ಬಹುದು, ವಿಶೇಷವಾದ ಹೂವಿನ ಗಿಡಗಳು ಇರೋ ತೋಟ ಅನ್ಸುತ್ತೆ. ಆಮೇಲೆ ಅವಳು ಸ್ನೇಹಿತೆಯರಿಗೆ ಒಂದು ಆಮಿಷ ಒಡ್ಡುತ್ತಾಳೆ. ಏನಂತ? ನನ್ನ ಅತ್ತಿಗೆ ಇದ್ದಾಳಲ್ಲ, ಅವಳು ಹೂವಿನ ಗಿಡ ಹಾಕ್ತಾಳೆ. ಅವಳಿಂದ ನಿಮಗೆ ಬೇಕಾದಷ್ಟು ಹೂ ಕೊಡಿಸ್ತೀನಿ ಬನ್ನಿ ಅಂತ ಆಸೆ ತೋರಿಸ್ತಾಳೆ. ಅಯ್ಯೋ, ಅತ್ತಿಗೆಯನ್ನು ಕೇಳದೇನೇನಾ? ಹೌದು, ಅತ್ತಿಗೆಯ ಮನಸ್ಸೇ ಇರೋದಿಲ್ಲ ಇದಕ್ಕೆ. ಆದ್ರೂ ಈ ನಾದಿನಿ ನೀನು ಗಿಡ ಆಗ್ಲೇಬೇಕು ಅಂತ ಹಠ ಹಿಡಿದು ತುಂಬಾ ನಿಷ್ಠುರವಾಗಿ ಮಾತಾಡ್ತಾಳೆ. ಪಾಪ, ಅತ್ತಿಗೆ ಪರಿಸ್ಥಿತಿ ಏನಾಯ್ತು? ಅತ್ತಿಗೆಗೆ ಬಹಳ ವ್ಯಥೆ ಆಗತ್ತೆ, ಬೇಜಾರಾಗತ್ತೆ. ಆದ್ರೂ ಬೇರೆ ದಾರಿ ಕಾಣ್ದೆ ಸರಿ ಅಂತಾಳೆ. ಆದ್ರೆ ಅವಳೊಂದು ವಿಧಾನ ಹೇಳ್ತಾಳೆ. 2 ತಂಬಿಗೆ ನೀರನ್ನು ಮಂತ್ರಿಸಿ ಕೊಡ್ತಾಳೆ. ಮೊದಲು 1 ತಂಬಿಗೆ ನೀರು ಹೀಗೆ ಸುರಿಬೇಕು, ಆಮೇಲೆ ಹೂ ಕಿತ್ಕೊಂಡ್ಮೇಲೆ ಇನ್ನೊಂದು ತಂಬಿಗೆ ನೀರನ್ನ ಹೀಗೆ ಸುರಿಬೇಕು ಅಂತ ವಿವರಿಸ್ತಾಳೆ. ಓಕೆ, ಅಂದ್ರೆ ಒಂದು ಕ್ರಮ ಇರುತ್ತೆ ಅದಕ್ಕೆ. ಹೌದು, ಬಹುಶಃ ಸುರಕ್ಷಿತವಾಗಿ ಮತ್ತೆ ಮನುಷ್ಯಳಾಗೋಕೆ ಇರೋ ದಾರಿ ಅದು. ಆದ್ರೆ ಈ ಹುಡುಗಿಯರು, ನಾದಿನಿ ಮತ್ತೆ ಅವಳ ಸ್ನೇಹಿತಿಯರು ಇದ್ಯಾವುದನ್ನೂ ಸರಿಯಾಗಿ ಕೇಳಿಸ್ಕೊಳ್ಳೋದೇ ಇಲ್ಲ. ಅಯ್ಯೋ, ನಿರ್ಲಕ್ಷ್ಯನ ಪೂರ್ತಿ ನಿರ್ಲಕ್ಷ್ಯ. ಅವರು ಅಜಾಗರೂಕತೆಯಿಂದ ಅಡ್ಡಾದಿಡಿಯಾಗಿ ಮೊದಲನೇ ತಂಬಿಗೆ ನೀರನ್ನ ಸುರಿದು ಬಿಡ್ತಾರೆ. ಹಾಗಾದ್ರೆ ಅತ್ತಿಗೆ ಪೂರ್ತಿಯಾಗಿ ಗಿಡ ಆಗಲ್ಲ, ಅರ್ಧಂಬರ್ಧ ಏನೋ ಒಂದು ವಿಚಿತ್ರ ರೂಪ ತಾಳ್ತಾಳೆ. ಅಷ್ಟರಲ್ಲೇನಾಗುತ್ತೆ, ಸಂಜೆ ಗುಡುಗು, ಸಿಡಿಲು, ಜೋರು ಮಳೆಯೆಲ್ಲ ಶುರುವಾಗ್ಬಿಡುತ್ತೆ. ಓ, ಪರಿಸ್ಥಿತಿ ಇನ್ನೂ ಕೆಟ್ತು. ಹೌದು, ಮಳೆಗೆ ಹೆದರ್ಕೊಂಡು ಆ ಹುಡುಗಿಯರು ಹೂ ಕೀಳೋ ಆತುರದಲ್ಲಿ ಗಿಡದ ತೊಟ್ಟು, ಎಲೆ, ರೆಂಬೆ, ಕೊಂಬೆಗಳನ್ನೆಲ್ಲ ಮನಸ್ಸಿಗೆ ಬಂದ ಕಿತ್ತಾಕ್ತಾರೆ. ಅಂದ್ರೆ ಆ ಅತ್ತಿಗೆ ಶರೀರವನ್ನೇ ಹಾನಿ ಮಾಡ್ದಂದಾಗಾಯ್ತು. ಖಂಡಿತ. ಆಮೇಲೆ ಮನೆಗ್ ಹೋಗೋ ಅವಸರದಲ್ಲಿ 2ನೇ ತಂಬಿಗೆ ನೀರಿತ್ತಲ್ಲ, ಅದನ್ನೂ ಅಷ್ಟೇ ಅಜಾಗರೂಕತೆಯಿಂದ ಅಡ್ಡಾದಿಡ್ಡಿಯಾಗಿ ಸುರಿದ್ಬಿಡ್ತಾರೆ. ಅಯ್ಯಯ್ಯೋ. ಆಮೇಲೆ ಆ ಅರ್ಧಂಬರ್ಧ ಗಿಡವಾಗಿದ್ದ, ಮೈಯೆಲ್ಲ ಗಾಯಗಳಾಗಿದ್ದ ಅತ್ತಿಗೆಯನ್ನ ಅಲ್ಲೇ ಬಿಟ್ಟು ಇವರೆಲ್ಲ ಓಡೋಗ್ಬಿಡ್ತಾರೆ. ಎಂಥ ಘೋರ ಇದು! ಕೊನೆಗೆ ಆಕೆಗೆ ಏನಾಯ್ತು? ಪರಿಣಾಮವಾಗಿ ಆ ಅತ್ತಿಗೆಗೆ ಕೈಗಳಿಲ್ಲ, ಕಾಲುಗಳಿಲ್ಲ, ಮೈಯೆಲ್ಲ ಗಾಯಗಳು. ಹೀಗೆ ಒಂದು ಅಸಹಾಯಕ ಅರ್ಧಂಬರ್ಧ ದೇಹವಾಗಿ ಉಳಿದ್ಬಿಡ್ತಾರೆ. ಆ ಮಳೆಯ ರಭಸಕ್ಕೆ ನೀರಿನಲ್ಲಿ ತೇಲ್ಕೊಂಡು ಹೋಗಿ ಕೊನೆಗೆ ಎಲ್ಲೋ ಒಂದು ಮೋರಿಯಲ್ಲಿ ಬೀಳ್ತಾಳೆ. ಕೇಳೋಕೆ ತುಂಬಾ ಕಷ್ಟ ಆಗ್ತಿದೆ ಇದು ನಿಜವಾಗ್ಲು. ಕಿರಿಯ ಮಗಳು ಮಾಡಿದ ದೊಡ್ಡ ದ್ರೋಹನೇ ಸರಿ. ಅಸೂಯೆ, ಹಠ, ನಿರ್ಲಕ್ಷ್ಯ ಎಲ್ಲಾ ಸೇರಿ ಈ ಅನಾಹುತ ಆಗಿದೆ. ಹೌದು, ಉತ್ತರದಲ್ಲಿ ಆ ದ್ರೋಹದ ಪೂರ್ಣ ಚಿತ್ರಣ ಸಿಗುತ್ತೆ. ಸರಿ, ಈ ಘೋರ ಘಟನೆ ನಡೀತು. ಇದರ ನಂತರ ಏನಾಯ್ತು? ಆಕೆ ಗಂಡ ಅಂದ್ರೆ ದೊರೆಯ ಮಗ, ಆತ ತನ್ನ ಹೆಂಡ್ತಿಯನ್ನ ಈ ಸ್ಥಿತಿಯಿಂದ ಪಾರು ಮಾಡದ್ನಾ? ಹೇಗೆ? ಇದು ನಮ್ಮ 2ನೇ ಪ್ರಶ್ನೆ ಅಲ್ವಾ? ಹೌದು, ಸರಿಯಾಗಿ ಹೇಳಿದ್ರಿ. 2ನೇ ಪ್ರಶ್ನೆಯೇ ಅದು. ದೊರೆಯ ಮಗ ತನ್ನ ಹೆಂಡ್ತಿಯನ್ನ ಹೇಗೆ ಪುನಃ ಪಡೆದನು? ಇದು ಕಥೆಯ ಪರಿಹಾರದ ಕಡೆಗೆ ಹೋಗುತ್ತೆ. ಹೇಳಿ, ಹೇಗೆ ಸಾಧ್ಯವಾಯ್ತು ಇದು? ಹೆಂಡ್ತಿಗೆ ಹೀಗಾಗಿದೆ ಅಂತ ತಿಳಿದಾಗ ಅವನಿಗೆ ಏನು ಅನಿಸ್ತು? ಅವನ ಪ್ರತಿಕ್ರಿಯೆ ಹೇಗಿತ್ತು? ತನ್ನ ಹೆಂಡ್ತಿಗೆ ತನ್ನ ತಂಗಿಯಿಂದಲೇ ಇಂಥ ಅನ್ಯಾಯ ಆಗಿದೆ ಅಂತ ಗೊತ್ತಾದಾಗ ಅವನಿಗೆ ತುಂಬಾನೇ ದುಃಖ, ಬೇಸರ ಆಗುತ್ತೆ, ತೀವ್ರವಾದ ನೋವು. ಆ ನೋವಲ್ಲಿ ಅವನು ಏನ್ಮಾಡ್ತಾನೆ ಅಂದ್ರೆ ಸನ್ಯಾಸಿ ವೇಷ ಹಾಕೊಂಡು ಎಲ್ಲ ಬಿಟ್ಟು ದೇಶಾಂತರ ಹೊರಟ್ಬಿಡ್ತಾನೆ. ಓ, ಎಲ್ಲ ಬಿಟ್ಟು ಹೋದ್ನಾ? ಹೌದು. ಹೆಂಡ್ತಿಯನ್ನ ಹುಡ್ಕೋಕೋ ಅಥವಾ ದುಃಖದಿಂದ ಪಾರಾಗೋಕೋ ಒಟ್ನಲ್ಲಿ ಅವನು ಅಲೆಯೋಕ್ ಶುರು ಮಾಡ್ತಾನೆ. ಸರಿ, ಅವನ ಪ್ರಯಾಣ ಎಲ್ಲಿಗ್ ಬಂತು? ಹೆಂಡ್ತಿ ಸಿಕ್ಕಡ್ಲಾ? ಹಲವು ದೇಶಗಳನ್ನೆಲ್ಲ ಸುತ್ತಿ ಕೊನೆಗೆ ಅವನು ಪನ್ನ ಅಕ್ಕ ಇರೋ ಪಟ್ಟಣಕ್ಕೆ ಬಂದು ಸೇರ್ತಾನೆ. ಅವನ ಅಕ್ಕನತ್ರನಾ? ಹೌದು, ಆದರೆ ಅಷ್ಟೊತ್ತಿಗೆ ಅವನ ರೂಪ ಪೂರ್ತಿ ಬದಲಾಗಿರತ್ತೆ. ಗಡ್ಡ, ಮೀಸೆ ಎಲ್ಲ ಬೆಳೆದು ಹರ್ಕು ಬಟ್ಟೆ ಹಾಕೊಂಡು ಪಟ್ಟಣದ ಬಾಗಿಲ್ ಹತ್ರ ಒಂಥರ ತಿಕ್ಕಲ್ ಮನುಷ್ಯಂತರ ಕೂತಿರ್ತಾನೆ. ಯಾರು ಗುರ್ತ್ ಹಿಡಿಯೋ ಸ್ಥಿತಿಲಿ ಇರಲ್ಲ ಅವನು. ಹಾಗಾದ್ರೆ ಅಕ್ಕ ಹೇಗ್ ಗುರ್ತ್ ಹಿಡಿದ್ಲು? ನೇರವಾಗಿ ಅವಳೇ ಗುರುತು ಹಿಡಿಯಲ್ಲ. ಅರಮನೆಯ ಸೇವಕಿಯರು ನೀರ್ ತರೋಕೆ ಹೋಗಿ ಬರ್ಬೇಕಾದ್ರೆ ಇವನನ್ನ ನೋಡ್ತಾರೆ. ನೋಡಿ ರಾಣಿಗೆ ಅಂದ್ರೆ ಅವನ ಅಕ್ಕನಿಗೆ, ಅಮ್ಮ, ನಿಮ್ಮ ತಮ್ಮನ್ ಥರಾನೇ ಕಾಣೋರ್ ಯಾರೋ ಬಾಗಿಲ್ ಹತ್ರ ಕೂತಿದ್ದಾರೆ ಅಂತ ಹೋಗಿ ಹೇಳ್ತಾರೆ. ಓ.
ಆಗ ರಾಣಿ ಕುತೂಹಲದಿಂದ ಆ ದುರಬೀನು ಅಂತೇಳಿದೆ ಇಲ್ಲಿ, ಅಂದ್ರೆ ದೂರ ನೋಡೋ ಯಾವುದೋ ಉಪಕರಣ ಇರ್ಬೇಕು, ಅದರಲ್ಲಿ ನೋಡ್ತಾಳೆ. ಹೌದು. ನೋಡ್ದಾಗ ಅವಳಿಗೆ ಹೌದಲ್ಲ ನನ್ ತಮ್ಮನೇ ಇರ್ಬೋದು ಅಂದ ಅನುಮಾನ ಬರುತ್ತೆ. ಸರಿ, ಆಮೇಲೆ ಅರಮನೆಗೆ ಕರ್ಕೊಂಡ್ ಬಂದ್ರ? ಹೌದು. ಅವನನ್ನ ಅರಮನೆಗೆ ಕರೆಸ್ತಾರೆ. ಅವನ ಸ್ಥಿತಿ ನೋಡಿ ಮೊದಲು ಒಂದು ದೊಡ್ಡ ಕೊಪ್ಪರಿಗೆ, ಅಂದ್ರೆ ದೊಡ್ಡ ಪಾತ್ರೆ, ಅದರಲ್ಲಿ ಎಣ್ಣೆ ಕಾಯಿಸಿ ಸ್ನಾನ ಮಾಡಿಸ್ತಾರೆ. ಆಹಾ. ಸ್ನಾನ ಮಾಡಿ ಶುಚಿ ಆದ್ಮೇಲೆ ಅವಳು ಹೌದು ಇವನು ತನ್ನ ತಮ್ಮನೇ ಅಂತ ಖಚಿತ ಮಾಡ್ಕೋತಾಳೆ. ಆದ್ರೆ ಒಂದು ಸಮಸ್ಯೆ, ಅವನು ಮಾತಾಡೋದೇ ಇಲ್ಲ, ಪೂರ್ತಿ ಮೌನ. ಯಾಕೆ? ಬಹುಶಃ ಹೆಂಡ್ತಿಗಾದ ಆಘಾತ, ದುಃಖ, ಅದ್ರಿಂದ ಮಾತು ನಿಂತು ಹೋಗಿರಬೇಕು. ಅಕ್ಕ ಎಷ್ಟೇ ಉಪಚಾರ ಮಾಡಿದ್ರು, ದಾಸಿಯರನ್ನ ಕಳಿಸಿ ಮಾತಾಡ್ಸೋಕೆ ಪ್ರಯತ್ನ ಪಟ್ರು, ಅವನು ತುಟಿ ಬಿಚ್ಚಲ್ಲ. ಇದು ವಿಚಿತ್ರ ಸ್ಥಿತಿ. ಅಕ್ಕನತ್ರ ಇದ್ರೂ ಮಾತಾಡ್ತಿಲ್ಲ. ಹಾಗಾದ್ರೆ ಅವನ ಮಾತು ವಾಪಸ್ ಬಂದಿದ್ದು ಹೇಗೆ? ಹೆಂಡತಿ ಸಿಕ್ಕಿದ್ದು ಹೇಗೆ? ಅಲ್ಲೇ ಕಥೆಗೆ ಒಂದು ತಿರುವು ಸಿಗೋದು. ಒಂದ್ ರಾತ್ರಿ ಏನಾಗುತ್ತೆ, ಅರಮನೆಯ ಸೇವಕಿಯರೆಲ್ಲ ಸೇರಿ ರಾಣಿಯ ಪರ್ಮಿಷನ್ ತಗೊಂಡು ಒಂದ್ ಐಡಿಯಾ ಮಾಡ್ತಾರೆ. ಏನು ಐಡಿಯಾ? ಅಷ್ಟ್ರಲ್ಲಿ ಆ ಅರ್ಧಂಬರ್ಧ ದೇಹ ಆಗಿದ್ದಾಳಲ್ಲ ಅವನ್ ಹೆಂಡ್ತಿ, ಅವಳನ್ನ ಅವನ ಅಕ್ಕನೇ ಕರ್ಕೊಂಡ್ ಬಂದು ಅರಮನೆಯಲ್ಲಿ ಆರೈಕೆ ಮಾಡ್ತಾ ಇರ್ತಾಳೆ. ಓ, ಅವಳಲ್ಲೇ ಇದ್ಲಾ? ಹೌದು. ರಾಣಿಯ ಸೇವೆಯಿಂದ ಸ್ವಲ್ಪ ಚೇತರಿಸ್ಕೊಂಡಿರ್ತಾಳೆ, ಆದ್ರೆ ಮೊದಲಿನ ರೂಪ ಬಂದಿರಲ್ಲ. ಸರಿ, ಆ ಸೇವಕಿಯರೇನ್ ಮಾಡ್ತಾರೆ, ರಾತ್ರಿ ಹೊತ್ತು ದೊರೆಮಗ ಮಲಗಿದಾಗ ಅವನ ಹೆಂಡತಿಯನ್ನ ತಂದು ಅವನ ಮಂಚದ ಮೇಲೆ ಕೂರಿಸ್ತಾರೆ. ಆಹಾ. ಆ ಕ್ಷಣ ಏನಾಯ್ತಾಗ? ರಾತ್ರಿ ಹೊತ್ತು ಆ ಕೈಗಳಿಲ್ಲದ ಅವಳು ಗಂಡನ ಕಾಲನ್ನ ಒತ್ತುತ್ತಾ ನೋವಿಂದ ಹೂ ಹೂ ಅಂತ ನರಳುತ್ತಾ ಇರ್ತಾಳೆ. ಆ ಸದ್ದು ಕೇಳಿ ದೊರೆಮಗ ಎಚ್ಚರಗೊಂಡು ನೋಡ್ತಾನೆ. ತನ್ನ ಪಕ್ಕ ಇರೋದು ಬೇರೆ ಯಾರೂ ಅಲ್ಲ, ತನ್ನ ಹೆಂಡ್ತಿನೇ ಅಂತ ಗುರ್ತು ಹಿಡಿತಾನೆ. ಅದ್ಭುತ. ಕೊನೆಗೂ ಗುರ್ತು ಹಿಡಿದ. ಹೌದು. ಆ ಕ್ಷಣದಲ್ಲಿ ಅದು ಆಘಾತನೋ ಸಂತೋಷವೋ ಏನೋ, ಅವನಿಗೆ ಮಾತು ವಾಪಸ್ ಬಂದ್ಬಿಡತ್ತೆ. ವಾಹ್, ಮಾತು ಬಂತ? ಆಮೇಲೆ ಏನ್ ಕೇಳ್ದ? ತಕ್ಷಣ ಕೇಳ್ತಾನೆ, ಏನಾಯ್ತು ನಿನಗೆ, ಈ ಸ್ಥಿತಿ ಯಾಕೆ ಬಂತು ಅಂತ. ಆಗ ಅವಳು ನಮ್ಮ ತಂಗಿಯಿಂದ ಹೀಗಾಯ್ತು ಅಂತ ನಡೆದ ಕಥೆಯನ್ನೆಲ್ಲ ವಿವರಿಸ್ತಾಳೆ. ಎಲ್ಲ ಕೇಳಿದ್ಮೇಲೆ? ಎಲ್ಲ ಕೇಳಿ, ಸರಿ ಈಗ ನಿನ್ನನ್ನ ಮೊದಲಿನ ಹಾಗೆ ಮಾಡೋಕೆ ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ಹೌದು, ಅದೇ ಮುಖ್ಯ ಪ್ರಶ್ನೆ. ಅವಳೇನಾದ್ರೂ ಪರಿಹಾರ ಹೇಳಿದ್ಲಾ? ಹೇಳಿದ್ಲು. ಅವಳು ಹೇಳ್ತಾಳೆ, ನನ್ನ ಚಿಳ್ ಉಗುರು ಸೋಕದ ಹಾಗೆ, ಅಂದ್ರೆ ಕಿರುಬೆರಳಿನ ಉಗುರು ಕೂಡ ತಾಗದ ಹಾಗೆ ಅಷ್ಟು ಶುದ್ಧವಾಗಿ ಪವಿತ್ರವಾಗಿ 2 ತಂಬಿಗೆ ನೀರು ತರಬೇಕು ಅಂತ. ಚೀಳುಗುರು ಸೋಕದ ಹಾಗೆ ಅಂದ್ರೆ ಅಷ್ಟು ಎಚ್ಚರಿಕೆಯಿಂದ ಪವಿತ್ರವಾಗಿ ತರಬೇಕು ಅಂತಿರ್ಬೇಕು ಅಲ್ವಾ? ಹೌದು. ಬಹುಶಃ ಆ ನೀರಿನ ಶಕ್ತಿ ಹಾಳಾಗ್ಬಾರ್ದು ಅನ್ನೋ ನಿಯಮ ಇರ್ಬೇಕು. ಸರಿ, ಅವನ್ ತಂದನ ಆ ನೀರನ್ನ? ತಂದ. ಯಾರಿಗೂ ಗೊತ್ತಾಗ್ದ ಹಾಗೆ ತುಂಬಾ ಜಾಗರೂಕತೆಯಿಂದ ಆ ನೀರನ್ನ ತಂದ್ಕೊಡ್ತಾನೆ. ಆಗ ಹೆಂಡ್ತಿ ಆ ನೀರನ್ನ ಮಂತ್ರಿಸಿ ವಿಧಾನ ಹೇಳ್ತಾಳೆ. ಏನು ವಿಧಾನ? ಮೊದಲು ಒಂದು ತಂಬೆಗೆ ನೀರು ನನ್ನ ಮೇಲೆ ಸುರಿ, ಆಗ ನಾನು ಹೂವಿನ ಗಿಡ ಆಗ್ತೀನಿ ಅಂತಾಳೆ. ಮತ್ತೆ ಗಿಡನ? ಹೌದು. ಆಗ ನನ್ನ ದೇಹದ ಭಾಗಗಳು ಅಂದ್ರೆ ರೆಂಬೆ, ಕೊಂಬೆ, ಎಲೆಗಳು ಎಲ್ಲೆಲ್ಲಿ ಹೋಗಿದೆಯೋ, ಕಿತ್ತು ಹೋಗಿದೆಯೋ ಅವನ್ನೆಲ್ಲ ಸರಿಯಾಗಿ ಜೋಡಿಸೋ, ಆಮೇಲೆ 2ನೇ ತಂಬಿಗೆ ನೀರು ಸುರಿ ಅಂತ ಹೇಳಿ ದೇವರನ್ನ ನೆನ್ಸ್ಕೊಂಡು ಕೂತ್ಕೋತಾಳೆ. ಓಕೆ. ಈ ಸಲ ಎಲ್ಲ ಸರಿ ಹೋಯ್ತಾ? ಹೌದು. ಈ ಸಲ ದೊರೆಮಗ ಅವಳು ಹೇಳಿದ್ದ ಹಾಗೇನೆ ಮಾಡ್ತಾನೆ. ಮೊದಲನೇ ತಂಬಿಗೆ ನೀರು ಸುರಿದಾಗ ಅವಳು ಗಿಡ ಆಗ್ತಾಳೆ. ಆಗ ಅವನು ಈ ಸರಿ ತುಂಬಾ ಎಚ್ಚರಿಕೆಯಿಂದ ಆ ತುಂಡಾದ ಹಾಳಾಗಿದ್ದ ರೆಂಬೆ ಕೊಂಬೆಗಳನ್ನೆಲ್ಲ ಸರಿಯಾಗಿ ಜೋಡಿಸ್ತಾನೆ. ಮೊದಲು ಹಾಳು ಮಾಡಿದ್ದನ್ನೆಲ್ಲ ಸರಿಪಡಿಸ್ತಾನೆ. ಸರಿಪಡಿಸಿ ಆಮೇಲೆ 2ನೇ ತಂಬಿಗೆ ನೀರನ್ನ ಸುರಿತಾನೆ. ಫಲಿತಾಂಶ ತಕ್ಷಣ ಅವಳು ಮತ್ತೆ ಮೊದಲಿನ ಹಾಗೆ ಸಂಪೂರ್ಣ ಆರೋಗ್ಯವಂತ ಮನುಷ್ಯಳಾಗಿ ಬದಲಾಗ್ಬಿಡ್ತಾಳೆ. ಆಹಾ, ವಾಪಸ್ ಬಂತವಳ ರೂಪ. ಹೌದು. ತನ್ನ ಮೊದಲಿನ ರೂಪ ಪಡೆದು ಖುಷಿಯಿಂದ ಗಂಡನ ಕಾಲಿಗೆ ನಮಸ್ಕಾರ ಮಾಡ್ತಾಳೆ. ಹೀಗೆ ಆಹಾಹಾ, ದೊರೆಯ ಮಗ ತನ್ನ ಹೆಂಡತಿಯನ್ನ ಮತ್ತೆ ಪಡ್ಕೊಂಡ. ವಾವ್, ಇದು ನಿಜಕ್ಕೂ ಕಥೆಗೆ ಒಂದು ಸುಂದರವಾದ ಅಂತ್ಯ. ಮೊದಲ ಉತ್ತರದಲ್ಲಿ ಅಷ್ಟು ದ್ರೋಹ, ವಿನಾಶದ ಕಥೆ ಇದ್ರೆ, 2ನೇ ಉತ್ತರದಲ್ಲಿ ಪ್ರೀತಿ, ಪ್ರಯತ್ನ ಮತ್ತು ಪುನರ್ಮಿಲನದ ಕಥೆ ಇದೆ. ಹೌದು. ಈ 2 ಉತ್ತರಗಳು ಕಥೆಯ ಭಾವನಾತ್ಮಕ ಏರಿಳಿತಗಳನ್ನ ಚೆನ್ನಾಗಿ ತೋರಿಸುತ್ತೆ. ಇನ್ನೊಂದು ಗಮನಿಸಬೇಕಾದ್ದು ಅಂದ್ರೆ, ಇಲ್ಲಿ ಪರಿಹಾರ ಕೇವಲ ಮನುಷ್ಯ ಪ್ರಯತ್ನದಿಂದ ಬಂದಿಲ್ಲ. ಹೌದು, ಆ ಮಂತ್ರದ ನೀರು. ಹೌದು, ಮಂತ್ರದ ನೀರು, ಅದರ ಕ್ರಮ, ಇದರಲ್ಲಿ ಒಂದು ಮಾಂತ್ರಿಕ ಅಥವಾ ದೈವಿಕ ಶಕ್ತಿಯ ಪಾತ್ರನೂ ಇದೆ. ಇದು ಜಾನಪದ ಕಥೆಗಳಲ್ಲಿ ಸಾಮಾನ್ಯ ಅಲ್ವಾ? ನಿಜ. ದ್ರೋಹ ಎಷ್ಟೇ ದೊಡ್ಡದಿದ್ದರೂ ಅದಕ್ಕೊಂದು ಪರಿಹಾರ ಸಾಧ್ಯ ಅನ್ನೋ ಒಂದು ಆಶಯ ಕೊಡತ್ತೆ ಇದು. ಮತ್ತೆ ಆ ಚಿಳುಗುರು ಸೋಕದಂತೆ ನೀರು ತರೋದು. ಹೌದು.
ಅದು ಆ ಕೆಲಸದಲ್ಲಿ ಇರಬೇಕಾದ ಶ್ರದ್ಧೆ, ಎಚ್ಚರಿಕೆ ಎಷ್ಟು ಮುಖ್ಯ ಅನ್ನೋದನ್ನ ಹೇಳೋ ಹಾಗಿದೆ. ಮೊದಲು ನಿರ್ಲಕ್ಷ್ಯದಿಂದ ಅನಾಹುತ ಆದರೆ 2ನೇ ಸಲ ಶ್ರದ್ಧೆಯಿಂದ ಮಾಡಿದಾಗ ಸರಿಹೋಯ್ತು. ಖಂಡಿತವಾಗಿ. ಅಂದ್ರೆ ಈ ಕಥಾಭಾಗಗಳು ಕೇವಲ ಘಟನೆಗಳ ವಿವರ ಅಲ್ಲ, ಅದರಾಚೆಗೇನೋ ಹೇಳ್ತಾ ಇವೆ. ಮಾನವ ಸ್ವಭಾವದ ಬೇರೆ ಬೇರೆ ಮುಖಗಳನ್ನ ತೋರ್ಸುತ್ತೆ. ಅಸೂಯೆ, ಕ್ರೌರ್ಯ ಒಂದೆಡೆ, ಪ್ರೀತಿ, ತಾಳ್ಮೆ, ಪ್ರಯತ್ನ ಇನ್ನೊಂದೆಡೆ. ಸರಿ, ಇಲ್ಲಿಗೆ ನಾವು ಈ ಆಯ್ದ ಪ್ರಶ್ನೋತ್ತರಗಳನ್ನ ಓದುವ ಕೆಲಸವನ್ನ ಮುಗಿಸಿದ್ದೇವೆ. ಈ 2 ಉತ್ತರಗಳೇ ಒಂದು ರೀತಿ ಕಥೆಯ ಸಾರಾಂಶ ಕೊಟ್ಟ ಹಾಗಾಯ್ತು. ಹೌದು. ಈ ವಿವರಗಳು ಖಂಡಿತ ಕೇಳುಗರಲ್ಲಿ ಹಾ. ಬೇರೆ ಬೇರೆ ಯೋಚನೆಗಳನ್ನು ಹುಟ್ಟಾಕ್ಲುಬೋದು. ಹ್ಮ್. ಉದಾಹರಣೆಗೆ, ದ್ರೋಹ ಮಾಡಿನ ನಾದಿನಿಗೇನಾಯ್ತು, ಅವಳಿಗೆ ಶಿಕ್ಷೆ ಆಯ್ತಾ ಅಥವಾ ಪಶ್ಚಾತ್ತಾಪ ಪಟ್ಲ, ಇಂಥ ಪ್ರಶ್ನೆಗಳು ಬರೋದು ಸಹಜ. ನಿಜ. ಒಳ್ಳೆ ಕಥೆಗಳು ಹಾಗೆ ನಮ್ಮನ್ನ ಯೋಚನೆಗೆಚ್ಚುತ್ತವೆ. ಸರಿ, ಈ ಕಥಾಭಾಗದ ಬಗ್ಗೆ ಕೇಳುಗಲು ಯೋಚಿಸ್ತಿರ್ಲಿ. ನಾವು ಮುಂದಿನ ಸಲ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಖಂಡಿತ. ನಮಸ್ಕಾರ. ನಮಸ್ಕಾರ.